ಡಿಕೆ ಶಿವಕುಮಾರ್ ಪಾರ್ಟಿ ಅಧ್ಯಕ್ಷರಾಗಿ ಭೇಟಿ ಮಾಡಿದ್ರು ಅಂತ ಡಿಕೆ ಭೇಟಿ ಕುರಿತಂತೆ ಮಾಜಿ ಸಚಿವ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ರಾಜಣ್ಣ ಭೇಟಿಯಾಗಿದ್ರು, ಈ ಬಗ್ಗೆ ಮಾತನಾಡಿದ್ದಾರೆ ರಾಜಣ್ಣ. ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ರು. ಅವತ್ತು ಹೇಗಿದ್ದೇನೋ ಈಗಲೂ ಅದೇ ನನ್ನ ಸ್ಟ್ಯಾಂಡ್. ಪಾರ್ಟಿ ಅಧ್ಯಕ್ಷರಾಗಿ ಅವರು ನನ್ನನ್ನ ಭೇಟಿ ಮಾಡಿದ್ದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ರು. ಆಯ್ತು ಮಾಡೋಣ ಅಂತ ಹೇಳಿದೆ. ಅವತ್ತೇನಿತ್ತು ನನ್ನ ಸ್ಟ್ಯಾಂಡ್ ಅದೇ ಈಗಲೂ ಇದೆ ಅಂತ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಪದೇ ಪದೇ ರಾಜಣ್ಣ ಅವರ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇರ್ತಿದ್ವಿ. ಆ ಹೇಳಿಕೆಗಳ ಬೆನ್ನಲ್ಲೇ ಈಗ ಡಿಕೆ ಅವರನ್ನ ಭೇಟಿಯಾಗಿರೋದು ಕುತೂಹಲ ಮೂಡಿಸಿತ್ತು. ನಾನು ಯಾವಾಗಲೂ ಸಿದ್ದರಾಮಯ್ಯ ಪರವಾಗೇ ಇದ್ದೀನಿ ಅಂತ ಮಾಜಿ ಸಚಿವ ರಾಜಣ್ಣ ಡಿಕೆ ಭೇಟಿ ಬಳಿಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಏನೇ ಪ್ರಯತ್ನ ಮಾಡಿದ್ರು ನನ್ನ ಹಿಂದಿನ ಹೇಳಿಕೆಗಳಿಗೆ ಬದ್ಧ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದಾರಲ್ಲ ಸಿಎಂ ಆಗಿರ್ತೇನೆ ಅಂತ, ನಾವು ಯಾವಾಗಲೂ ಸಿದ್ದರಾಮಯ್ಯ ಪರವಾಗಿಯೇ ಇದ್ದೇವೆ ಅಂತ ತಮ್ಮ ಸ್ಟ್ಯಾಂಡ್ ಅದೇ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ರಾಜಣ್ಣ. ನಾನೇನು ಹುಡುಕಂಡಂತ ಏನೋ ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತೆ ಅವರು ಯಾರಿಗೆ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಇಲ್ಲ ಭೇಟಿ ನೋಡಿ, ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನು ಪಾಲಿಟಿಕ್ಸ್ ಅಂತದ್ದು ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, ಸಿಎಂ ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರು ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್ ಇಲ್ಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸ್ನೇಹಿತರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಡಿಕೆ ರಾಜಣ್ಣ ಅವರನ್ನ ಭೇಟಿಯಾಗಿರುವುದು ಬಹಳ ಕುತೂಹಲ ಮೂಡಿಸಿತ್ತು. ಆದರೆ ನಂತರ ರಾಜಣ್ಣ ಕೊಟ್ಟಂತ ಹೇಳಿಕೆ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ರಾಜಣ್ಣ ಅವರನ್ನ ಓಲೈಸುವಂತಹ ಒಂದು ಪ್ರಯತ್ನಗಳೇನಾದ್ರೂ ಆಗಿದೆಯಾ? ಹಾಗಿದ್ರೆ ನನ್ನ ಸ್ಟ್ಯಾಂಡ್ ಅದೇ ಇರುತ್ತೆ, ಡಿಕೆ ಏನೇ ಪ್ರಯತ್ನ ಪಟ್ಟರು ಅಂತ ರಾಜಣ್ಣ ಹೇಳಿಕೆ ಕೊಡ್ತಾ ಇರೋದು ಏನು ಸೂಚನೆ ಕೊಡ್ತಾ ಇದೆ? ಪ್ರತಿಮಾ, ಒಂದಂತೂ ಸತ್ಯ, ಡಿಕೆ ಶಿವಕುಮಾರ್ ಅವರು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಂಘರ್ಷವನ್ನ ಮಾಡ್ಕೊಂಡು ಹೋದ್ರೆ ಯಾವುದೂ ಕೂಡ ಸಾಧ್ಯ ಅನ್ನುವಂಥದ್ದು ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಹೀಗಾಗಿ ಸಮಾಧಾನದ ಹಾದಿಯನ್ನ ತುಳಿದಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಯಾರೆಲ್ಲ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ದಾರೆ ಅಂತ ನಾಯಕರನ್ನ ಒಬ್ಬೊಬ್ಬರಾಗಿ ಭೇಟಿ ಆಗ್ತಿದ್ದಾರೆ, ಅವರ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಮುಂದೆ ತಾನು ಮುಖ್ಯಮಂತ್ರಿ ಆದ್ರೆ ಅವರ ಆಯಕಟ್ಟಿನ ಸ್ಥಾನಗಳು ಏನಿರುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೆ ಅನ್ನೋದು ಈಗ ಪ್ರಶ್ನೆಗಳ ಮೂಡಿಸ್ತಾ ಇದೆ. ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದ್ರು, ಇಲ್ಲ ನಾನು ಸಿದ್ದರಾಮಯ್ಯನವರ ಜೊತೆಗಿದ್ದೀನಿ, ಅವ್ರನ್ನ ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳಿ. ಈಗ ರಾಜಣ್ಣ ಅವರ ಸರ್ದಿ. ರಾಜಣ್ಣ ಅವರು ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವ್ರನ್ನ ನೇರವಾಗಿ ಬಹಿರಂಗವಾಗಿ ವಿರೋಧಿಸ್ಕೊಂಡು ಬಂದಂತವ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಯಾವುದೇ ರೀತಿಯ ನಿರ್ಧಾರಗಳಿದ್ರೂ ಕೂಡ ಅದರ ವಿರುದ್ಧವಾದಂತಹ ನಿರ್ಧಾರವನ್ನೇ ಸಹಜವಾಗಿ ರಾಜಣ್ಣ ಅವರು ತೆಗೆದುಕೊಳ್ತಾರೆ. ನಿನ್ನೆ ನಡೆದಂತಹ ಮಾತುಕತೆ ಕೂಡ ಒಂದು ಸುದೀರ್ಘ ಮಾತುಕತೆ ಅಲ್ಲ, ಅದೊಂದು ಶಾರ್ಟ್ ಮಾತುಕತೆ. ಸುಮಾರು 5ರಿಂದ 10-12 ನಿಮಿಷಗಳ ಕಾಲ ಮಾತ್ರ ರಾಜಣ್ಣ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತಹ ಅಭಿಪ್ರಾಯಗಳ ಆಧಾರದ ಮೇಲೆ ರಾಜಣ್ಣ ಅವರು ಮುಂದಿನ ದಿನಗಳಲ್ಲಿ ನನ್ನ ಸ್ಟ್ಯಾಂಡ್ ಚೇಂಜ್ ಇಲ್ಲ ಅನ್ನುವಂಥದ್ದನ್ನೇ ಹೇಳಿದ್ದಾರೆ. ಈಗಲೂ ಕೂಡ ಅದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಒಂದು, ಸಿದ್ದರಾಮಯ್ಯನವರಿಗೆ ಬಲ ತುಂಬಿದಂತ ರಾಜಣ್ಣ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಜಮೀರ್ ಅಹಮದ್ ಇರಬಹುದು, ಕೆಜೆ ಜಾರ್ಜ್ ಇರಬಹುದು, ಇವರೆಲ್ಲರೂ ಕೂಡ ತನ್ನ ಕಡೆಗೆ ಸೆಳೆಯುವಂತ ನಿರಂತರ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಣ್ಣ ಅವರನ್ನು ಕೂಡ ಭೇಟಿಯಾಗಿ ಅವರ ಅಭಿಪ್ರಾಯವನ್ನ ತನ್ನ ಪರವಾಗಿ ಮಾಡಿಕೊಳ್ಳುವಂತ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಆಗಿದೆ. ಇದೀಗ ರಾಜಣ್ಣ ಅವರೇ ಸ್ಪಷ್ಟಪಡಿಸಿದ ಹಾಗೆ ಅವರ ಸ್ಟ್ಯಾಂಡ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಪದೇ ಪದೇ ರಾಜಣ್ಣ ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ಹಿಂದಿಯೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ವಿರೋಧಿಸಿಕೊಂಡೇ ಬಂದಿದ್ದೀವಿ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು
ಅನ್ನುವಂತ ಅಭಿಪ್ರಾಯವನ್ನ ನಾವು ವ್ಯಕ್ತಪಡಿಸಿದೀವಿ. ಹೀಗಾಗಿ ಮುಂದೆಯೂ ಕೂಡ ಸಿದ್ದರಾಮಯ್ಯನವರೇ ಇರಬೇಕು ಅನ್ನುವಂತ ಸ್ಟ್ಯಾಂಡ್ಗೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತ ಮಾತನ್ನ ರಾಜಣ್ಣ ಅವರು ಇದೀಗ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕವೂ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಘರ್ಷದ ಹಾದಿಗಿಂತ ಸಮಾಧಾನದ ಹಾದಿಯೇ ಸೂಕ್ತ ಅನ್ನುವಂಥದ್ದನ್ನ ಎಲ್ಲೋ ಒಂದ್ ಕಡೆ ತಂತ್ರಗಾರಿಕೆಯ ಭಾಗವಾಗಿ ಮಾಡಿದಂತೆ ಕಾಣಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅವರ ಪರವಾಗಿ ಇರುತ್ತೆ ಇರಲ್ಲ ಅನ್ನುವಂಥದ್ದನ್ನ ಕಾಲವೇ ನಿರ್ಣಯ ಮಾಡಬೇಕು. ಆದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಆಪ್ತರ ಮನವೊಲಿಕೆಯ ಕಾರ್ಯವಂತೂ ಡಿ ಕೆ ಶಿ ಕಡೆಯಿಂದ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.